ಮಂತ್ರಿಗಳು ಆ ಒಂದು ಮಾನದಂಡವನ್ನ ಯಾವ ರೀತಿ ಇರಬೇಕು ಅಂತಕ್ಕಂಥ ಉತ್ತರವನ್ನ ಕೊಟ್ಟಿದ್ದಾರೆ. ಭವಿಷ್ಯ ನನಗೆ ಗೊತ್ತಿರಂಗೆ ನೀವು ಮಾಡಿರ್ತಕ್ಕಂಥ ಆಸ್ಪತ್ರೆಗಳಲ್ಲೆಲ್ಲ ಕೂಡ ಇದೇ ಮಾನದಂಡ ಅನುಸರಿಸಿದ್ದೀರಾ ಅಂತ ಹೇಳಿ ಅದರ ಮಾಹಿತಿನ ನಾನು ಮುಂದಿನ ದಿವಸದಲ್ಲಿ ಕೇಳ್ತೀನಿ. ಕೊಡಿ ದಯಮಾಡಿ. ಈ ಮಾನದಂಡ ಅನುಸರಿಸಿಲ್ಲ, ಎಲ್ಲಿ ಸ್ವಲ್ಪ ಪೊಲಿಟಿಕಲ್ ಪ್ರೆಷರ್ ಇದೆ ಅಲ್ಲೆಲ್ಲ ಕೊಟ್ಟಿದ್ದೀರಾ ನೀವು, ದಯಮಾಡಿ. ಒಂದು. ಎರಡನೇದು ಏನಂದ್ರೆ, ಒಂದ್ ನಿಮಿಷ ಎರಡನೇದು ಏನಂದ್ರೆ, ನಮ್ಮ ಜಿಲ್ಲೆನಲ್ಲಿ ಎಲ್ಲ ಕಡೆ ಕೊಟ್ಟಿದ್ದೀರಾ, ನನ್ನ ತಾಲೂಕು ಬಿಟ್ಟು ಎಲ್ಲ ಕಡೆನೂ ಇಷ್ಟೇ, ನೀವು ಇದೇ ಮಾನದಂಡ ಅನುಸರಿಸಿದ್ದೀರಾ ಅಂತ ಹೇಳಿ ನನಗೆ ಮಾಹಿತಿ ಬೇಕು, ದಯಮಾಡಿ. ಒಂದ್ ನಿಮಿಷ. ಜೊತೆಗೆ ಇನ್ನೊಂದೇನಂದ್ರೆ, ನಂದು ಬೆಂಗಳೂರಿಗೆ ಹತ್ರ ಇರೋದ್ರಿಂದ ಮತ್ತೆ ಅಲ್ಲಿ ಸ್ವಲ್ಪ ಶುಚಿತ್ವವನ್ನು ಕೂಡ ಸರಿಯಾದ ರೀತಿಯಲ್ಲಿ ಕಾಪಾಡದೇ ಇರೋದ್ರಿಂದ ಹಾಸ್ಪಿಟ್ಲಲ್ಲಿ ಎಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಅಲ್ಲಿ ನಮ್ದು ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು. ನೀವು ಆಸ್ಪತ್ರೆಯಲ್ಲಿ ಸರಿಯಾದಂತ ರೀತಿಯಲ್ಲಿ ನೀವು ಶುಶ್ರೂಷೆ ಮಾಡಿದ್ರೆ ಖಂಡಿತ ನಿಮ್ಮ ಮಾನದಂಡ ಪೂರೈಕೆ ಆಗ್ತದೆ. ಎಲ್ಲ ಅಕ್ಕಪಕ್ಕ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಮತ್ತೆ ದುಡ್ಡು ಇಲ್ಲದೆ ಇದ್ರೂ ಕೂಡ ಸಾಲ ಮಾಡಾದ್ರೂ ಕೂಡ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ, ಅಲ್ಲಿ ಸೋಲೂರಲ್ಲಿ ಒಂದು ನಮ್ಮ ಕ್ರಿಶ್ಚಿಯಾನಿಟಿ ಅವರು ಒಂದು ಹಾಸ್ಪಿಟಲ್ ಓಪನ್ ಮಾಡಿದ್ದಾರೆ, ಅಲ್ಲಿಗೆ ಎಲ್ಲ ಕಡೆ ಹೋಗ್ತಾ ಇದ್ರಿಂದ ನಿಮ್ಮ ಮಾನದಂಡ ಫುಲ್ಫಿಲ್ ಆಯ್ತಾ ಇಲ್ಲ. ನಿಮ್ಮ ಮಾನದಂಡ ಫುಲ್ಫಿಲ್ ಆಗ್ಬೇಕಂದ್ರೆ ನೀವು ಅಪ್ಗ್ರೇಡ್ ಮಾಡಿ, ಅದೇನಾದ್ರೂ ಫುಲ್ಫಿಲ್ ಆಗಲ್ಲ ಅಂದ್ರೆ ಬೇಕಾದ್ರೆ ನೀವು ವಾಪಸ್ ತಗೋಬಹುದು. ಅವಾಗ ದಯಮಾಡಿ ಮನವಿ ಮಾಡ್ತೀವಿ, ನೀವು ನಮಗೆ ತಾಯಿ ಮಕ್ಕಳ ಹಾಸ್ಪಿಟ್ಲನ್ನ ಮಂಜೂರು ಮಾಡಿಕೊಡ್ಬೇಕು ಅಂತ ಒತ್ತಾಯಪೂರ್ವಕವಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀರಿ. ಈಗ ಮಾನ್ಯ ಸಭಾಧ್ಯಕ್ಷರೇ, ಈಗ ಮಾಗಡಿಗೆ ಅವರು ಸಚಿವರೇ, ನಮ್ಮ ಜಿಲ್ಲೆನಲ್ಲೂ ಮಕ್ಕಳು ಹೆರಿಗೆ ಆಸ್ಪತ್ರೆ ಕೊಟ್ಟಿದ್ದೀರಾ, ಮಾನದಂಡದ ಪ್ರಕಾರ ಕೊಟ್ಟಿದ್ದೀರಾ. ನಾವು ಜಿಲ್ಲಾ ಕೇಂದ್ರದಿಂದ 60 ಕಿಲೋಮೀಟರ್ ದೂರದಲ್ಲಿದ್ದೀವಿ, ಅರಸೀಕೆರೆಯಿಂದ ಹಾಸನಕ್ಕೆ. 15 ಕಿಲೋಮೀಟರ್ ಕೊಟ್ಟಿದ್ದೀರಿ. ಯಾರ್ದು ರಾಜಕೀಯ ನಡೀತು ಆ ರಾಜಕೀಯನ ಉಪಯೋಗಿಸ್ಕೊಂಡು ಅವ್ರಿಗೆ ಈ ಮಾನದಂಡ ಎಲ್ಲ ಬುಡಕೇಳಿ ನಿಮ್ಮ ಅಧಿಕಾರಿಗಳಿಗೆ ಡಿಸ್ಟೆನ್ಸ್ ಜಾಸ್ತಿ ಇರುತ್ತಲ್ಲ, 60 ಕಿಲೋಮೀಟರ್ ಜಿಲ್ಲಾ ಕೇಂದ್ರಕ್ಕಿದ್ರೆ ಅದು ಒಂದು ಮಾನದಂಡ ಸೇರಿಸ್ಕೊಂಡು ನಮಗೆ ದಯವಿಟ್ಟು ಆಸ್ಪತ್ರೆನ ಕೊಡೋದನ್ನ ಮಂಜೂರು ಮಾಡಿಕೊಡಿ. ದಯವಿಟ್ಟು ನಿಮ್ ಕೈ ಮುಗಿತೀವಿ. ಅವರ ಒಂದು ವಿಷಯ ಮನೆ ಸಚಿವರಿಗೆ ಬೆಂಗಳೂರು ಹತ್ರ ಇದೀವಿ, ಬೆಂಗಳೂರು ಹತ್ರ ಅಷ್ಟೇ ಬಾಲಕೃಷ್ಣವ್ರಿಗೂ ಅಷ್ಟೇ ಪೊಲಿಟಿಕಲ್ ಶಕ್ತಿ ಇದೆ, ಅವ್ರೇನು ಕಮ್ಮಿ ಏನಿಲ್ಲ. ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಗೌಡರಿಗೂ ಕೂಡ ಅಷ್ಟೇ ಶಕ್ತಿ ಇದೆ. ಈಗ ಮಟ್ಟಿಗಾದ್ರೂ ಸುಧಾರಣೆ ಆಗ್ಲಿ, ಯಾಕಂದ್ರೆ ಇದೆ. ದಯವಿಟ್ಟು 50-60% ಬಂದ್ರು ಕೂಡ ಸಾಕು. ನಾವು ಹಾಸ್ಪಿಟ್ಲ್ ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ 50-60 ಜಾಸ್ತಿ ಮಾಡಿ ಅಂತ ಹೆಂಗ್ ಹೇಳಕ್ ಆಗ್ತದೆ? ನೀವು ಹಾಸ್ಪಿಟ್ಲ್ ಜಾಸ್ತಿ ಮಾಡಿದ್ರೆ ಎಲ್ಲರೂ ಕೂಡ ಹಾಸ್ಪಿಟ್ಲ್ ಬರ್ತಾರೆ. ಹಾಸ್ಪಿಟ್ಲ್ ವ್ಯವಸ್ಥೆ ಸರಿ ಇಲ್ಲ. ನೀವು ಒಂದ್ಸರಿ ಬೇಕಾದ್ರೆ ಇನ್ಸ್ಪೆಕ್ಟ್ ಮಾಡಿ. ನೀವು ಒಳಗಡೆ ಹೆರಿಗೆ ಮಾಡೋರು ಅಲ್ಲೇ ಇರ್ತಾರೆ, ಗ್ಯಾಂಗ್ರೀನ್ ಬಂದಿರೋನು ಅಲ್ಲೇ ಇರ್ತಾನೆ. ಈಗ ಮಾನ್ಯ ಅಧ್ಯಕ್ಷರೇ, ವಾಸ್ತವದಲ್ಲಿ ಬಂದು ಹೆರಿಗೆ ಇರಕ್ಕಾಗ್ತದ? ಇಲ್ಲಿ